ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ವಿರೋಧ ಪಕ್ಷದ ನಾಯಕರು ನಾವು ಭಾಳ ಸುದೀರ್ಘವಾಗಿ ಮಾತಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಅವ್ರು ಎಲ್ಲಿಯೂ ಸಹ ಸ್ಪಷ್ಟವಾದಂಥ ಈ ಒಂದು ಪರೀಕ್ಷೆ ಏನಿದೆ ಇದನ್ನು ಪುನರ್ ಪರೀಕ್ಷೆಯನ್ನು ನಾವು ಮಾಡ್ತೀವಿ, KSC ಮರುಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನೋಂಥ ಸ್ಪಷ್ಟ ಭರವಸೆನ ಕೊಟ್ಟಿಲ್ಲ. ಇದು ಸುಮಾರು ಒಂದು 2 ಲಕ್ಷ ಅದೆಲ್ಲ ಹೇಳಿದ್ರಲ್ಲ ಮಕ್ಕಳ ಒಂದು ಭವಿಷ್ಯ ಇದೆ. ಅಧ್ಯಕ್ಷರೇ, ಇವತ್ತು ಒಂದು KPSC ಆಗಲಿ ಯಾವುದೇ ಪರೀಕ್ಷೆ, ಇವತ್ತು ಪೊಲೀಸ್ ಇಲಾಖೆ ತಗೋರಿ, ಪಾಪ ಅವರು ಎಷ್ಟು ಪರಿಶ್ರಮ ಪಡ್ತಾರೆ. ಮುಂಜಾನೆ 5 ಗಂಟೆಯಿಂದ ರನ್ನಿಂಗ್ ಮಾಡೋದು. ಈಗ ನಮ್ಮ ಅರವಿಂದ್ ಬೆಲ್ಲದ್ ಹೇಳಿದ್ರಲ್ಲ, ನಮ್ಮ ಬಿಜಾಪುರದಲ್ಲಿ, ಧಾರವಾಡದಲ್ಲಿ ಅಧ್ಯಕ್ಷರೇ ಹೇಳಿದಾರಲ್ಲ, ಮತ್ತೆ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡುವಂತ ಅಂತ ಬಡವರದ ಸರಿ. ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸಲಹೆ ಕೊಟ್ಬಿಡಿ, ಸಲಹೆನೇ ಕೊಡ್ತಾ ಇದ್ದೀವಿ. ನಮ್ಮ ಸಲಹೆ ಬಿಟ್ಟು ಮತ್ತೇನೇನೇನೇನು ಮಾತಾಡ್ತಾ ಇಲ್ಲ. ಒಂದು ಕೂಡ ಬರಲಿಲ್ಲ ಇಲ್ಲ. ನೀವು ಮೇಲಿಂದ ಮೇಲೆ ಹೇಳಿದಾಗ ನಾವೆಲ್ಲ ನೆನಪಾರಿ ಬರ್ತಾರೆ. ಫ್ರೀ ಬಿಟ್ರೆ ಬೇಗ ಮುಗಿಸ್ತೀವಿ. ನೀವು ಫ್ರೀ ಬಿಡಬಾರ್ದು, ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರೆ ಅದಕ್ಕೆ ನಾ ಏನು ಮಾಡ್ಲಿಕ್ಕೆ. ಅದಕ್ಕೆ ಅಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ, ನಾ ಇವತ್ತು ಸಂವಿಧಾನ ಬರೆದೆ, ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನ ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾ ಮಾಡಿದ್ದೇನೆ. ಆದರೆ ನನಗೊಂದು ಭಯ ಇದೆ, ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂಥ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಇವತ್ತು ಯಾರು ಕಷ್ಟಪಟ್ಟು ಯಾರು KS ಅಧಿಕಾರಿಗಳು, IAS ಅಧಿಕಾರಿಗಳು ಏನು ಟಾಟಾ ಬಿರ್ಲಾನ್ ಮಕ್ಕಳಿಲ್ಲ. ಪಾಪ ಅವರು ಒಂದು ಬಡ ಕುಟುಂಬ, ರೈತ ಕುಟುಂಬ. ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ, ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ, ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ IAS ಆದ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್